ವಿಡಿಯೋ ಲೆಂತ್ ಇರೋದ್ರಿಂದ ಸೊ ನೆಕ್ಸ್ಟ್ ಪಾರ್ಟ್ನ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೇನೆ ನಾನು. ಸೊ ನೋಡಿ, ನಾವು ಏನು ಅಂತಂದರೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಕ್ಯಾಲ್ಕುಲೇಟ್ ಮಾಡಬೇಕಿತ್ತು. ನಮಗೆ ಟೋಟಲ್ ಪ್ಯಾಸೆಂಜರ್ ಸಿಕ್ಕಿದ್ದಿಲ್ಲ. ಸೊ ಟೋಟಲ್ ಪ್ಯಾಸೆಂಜರ್ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಆನ್ವರ್ಡ್ ಮತ್ತು ರಿಟರ್ನ್ ಮಾಡ್ತಾ ಇದ್ವಿ. ಸೊ ಆನ್ವರ್ಡಲ್ಲಿ ಸೊ ಈ ರೀತಿಯಲ್ಲಿ ನಾವೇನು ಮಾಡಿದ್ವಿ, ತೊಗೊಂಡಿದ್ದೀವಿ ಅಂತ ಹೇಳಿ ಗೊತ್ತಾಗುತ್ತೆ ನಿಮಗೆ. ಏನು ಅಂತಂತಂದರೆ ನಂಬರ್ ಆಫ್ ಬಸ್, ಡಿಸ್ಟೆನ್ಸ್, ಟ್ರಿಪ್, ಡೇಸ್ ಆ್ಯಂಡ್ ಕೆಪಾಸಿಟಿ. 1 ಬಸ್ ಇದೆ, 220 ಕಿಲೋಮೀಟರ್ ಇದೆ. 1 ಟ್ರಿಪ್ ಹೋಗಿದೆ, 30 ಡೇಸ್ ಇದೆ. 50 ಪ್ಯಾಸೆಂಜರ್ಸ್ ಇದ್ದಾರೆ, 100% ಇದೆ. ಸೊ ಇಲ್ಲಿ 90% ಇದೆ. ಸೊ ಇದನ್ನು ಆನ್ವರ್ಡ್ ಮಾಡಿದಾಗ ನಮಗೆ ಬರೋ ಅಂಥದ್ದು ಆನ್ಸರ್ ಎಷ್ಟು ಅಂತಂದರೆ 3,30,000. ರಿಟರ್ನ್ ಜರ್ನಿ ಮಾಡಿದಾಗ ನಮಗೆ ಬರೋದು 2,97,000. ಸೊ ಎರಡೂ ಟೋಟಲ್ ಮಾಡಿದರೆ ನಮಗೆ 6,27,000 ಬರುತ್ತೆ. 6,27,000 ನಮಗೆ ಟೋಟಲ್ ಪ್ಯಾಸೆಂಜರ್ ಬರುತ್ತೆ. ಸೊ ಅದನ್ನು ನಾವು ಏನು ಮಾಡಬೇಕಾಗುತ್ತೆ ಇಲ್ಲಿ. ಸೊ 6 ಲ್ಯಾಕ್ ಇಲ್ಲಿ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ಕಂಡುಹಿಡಬೇಕಂದ್ರೆ 6,27,000 ನಮಗೆ ಸಿಗುತ್ತೆ. ಸೊ 6,27,000 ಮಾಡಿದರೆ ಕಾಸ್ಟ್ ಪರ್ ಪ್ಯಾಸೆಂಜರ್ ಕಿಲೋಮೀಟರ್ ನಮಗೆ 0.58 ಬರುತ್ತೆ. 0.58 ಬರುತ್ತಲ್ಲ, ಇದಕ್ಕೆ ನಾವು ಏನು ಮಾಡ್ತಾ ಇದ್ದೀವಿ ನೋಡಿ, ಇಲ್ಲಿ ಹೇಳ್ತಾ ಇದ್ದಾರೆ ಬಸ್ ಫೇರ್ ಟು ಬಿ ಚಾರ್ಜ್ ಈಚ್ ವೇ ಇಫ್ ದ ಕಂಪನಿ ವಾಂಟ್ಸ್ ಟು ಅರ್ನ್ ಪ್ರಾಫಿಟ್ ಆಫ್ 25% ಅಂತ ಹೇಳಿದ್ದಾರೆ. ಸೊ ಆ್ಯಡ್ 25% ಆ್ಯಡ್ ಮಾಡಬೇಕಾಗುತ್ತೆ. ಸೊ 0.58 ಇಂಟು 25% ಅಥವಾ 25 ಡಿವೈಡೆಡ್ ಬೈ 100 ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ ರೀ? 0.14 ಸಿಗುತ್ತೆ. ಸೊ 0.14 ಇದ್ರೆ ಬಸ್ ಫೇರ್ ಏನಾಗುತ್ತೆ ರೀ? ಬಸ್ ಫೇರ್ ಏನಾಗುತ್ತೆ ಅಂತಂದರೆ ಇಲ್ಲಿ ನೋಡಿ, ನೀವು ಬಸ್ ಫೇರ್ ಏನಾಗುತ್ತೆ ಅಂತಂದರೆ ಇವನ್ನೆರಡೂ ಆ್ಯಡ್ ಮಾಡ್ಕೊಳ್ಬೇಕು. ಏನು 0.58 ಪ್ಲಸ್ 0.14 ಮಾಡಿದರೆ ನಮಗೆ ಎಷ್ಟು ಸಿಗುತ್ತೆ ರೀ? ಎಷ್ಟು ಸಿಗುತ್ತೆ ಅಂತಂದರೆ 0.72 ಸಿಗುತ್ತೆ. 0.72 ನಮ್ಗೆ ಟೋಟಲ್ ಸಿಗುತ್ತೆ, ಹೌದಾ? 0.72 ಇಂಟು 0.72 ಇಂಟು ಟೋಟಲ್ ಕಿಲೋಮೀಟರ್ ಎಷ್ಟಿದೆ ರೀ? ನಮಗೆ 220 ಕಿಲೋಮೀಟರ್ ಇದೆ. ಟೋಟಲ್ ಕಿಲೋಮೀಟರ್ 220 ಮಾಡಿದರೆ ಎಷ್ಟಾಗುತ್ತೆ ಅಂತಂದ್ರೆ ನಮಗೆ ಟೋಟಲ್ ಬಸ್ ಫೇರ್ 158 ರುಪೀಸ್ ಬರುತ್ತೆ, ಹೌದಾ? 220 ಮಾಡಿದರೆ 158 ರುಪೀಸ್ ನಮಗೆ ಫೈನಲ್ ಆನ್ಸರ್ ಅಥವಾ ಟೋಟಲ್ ಬಸ್ ಫೇರ್ ಅಥವಾ ಬಸ್ ಫೇರ್ ಟು ಬಿ ಚಾರ್ಜ್ ಅಂತ ಹೇಳಿ ಆಗುತ್ತೆ. ಸೊ ದಿಸ್ ಈಸ್ ವಾಟ್ ಸೊಲ್ಯೂಷನ್ ರಿಲೇಟೆಡ್ ಟು ಆಪರೇಟಿಂಗ್ ಕಾಸ್ಟ್. ಐ ಹೋಪ್ ಯು ಅಂಡರ್ಸ್ಟ್ಯಾಂಡ್. ಏನಾದರೂ ಗೊತ್ತಾಗಿಲ್ಲ ಅಂತಂದರೆ ಕಾಮೆಂಟ್ ಸೆಕ್ಷನಲ್ಲಿ ಕಾಮೆಂಟ್ ಮಾಡಿ. ಓಕೆ, ಥ್ಯಾಂಕ್ ಯು.